बाहुं धृतशरधनुषं बद्धपद्मासनस्थं पीतं वासोवसानं प्राण प्रतिष्ठापन। जय श्री राम। ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಹಾಗೂ ರಾಮ ಮಂದಿರ ಲೋಕಾರ್ಪಣೆಗೆ ಜನತೆ ಕಾಯುತ್ತಿದ್ದ ದಿನ ಇಂದು ನೆರವೇರಿದೆ. ಗೌರಿ ನಾರಾಯಣಿ ನಮೋಸ್ತುತೆ. जय जय रघुवीर समर्थ ಶ್ರೀರಾಮಚಂದ್ರ ಮಹಾರಾಜ ಕಿ ಜಯ. ಇವತ್ತಿನ ದಿವಸ ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರತಿಷ್ಠಾಪನಾ ಅಂಗವಾಗಿ ಕುಂದಗೋಳದಲ್ಲಿ ಸಮಸ್ತ ನಾಗರಿಕರು ಈ ತಮ್ಮ ಹೆಸರನ್ನು ಬರೆಸಿ ಈ ರಾಮತಾರಕ ಹೋಮವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಎಲ್ಲಾ ಕುಂದಗೋಳ ಜನರ ಪರವಾಗಿ ಕುಂದಗೋಳದಲ್ಲಿ ಶ್ರೀರಾಮಚಂದ್ರರು ಮಳೆ ಬೆಳೆ ಚೆನ್ನಾಗಿ ಬೆಳೆದು ಎಲ್ಲರನ್ನು ಆಯುರ ಆರೋಗ್ಯ ಐಶ್ವರ್ಯದಿಂದ ಇರಬೇಕು ಮತ್ತು ಈ ನಮ್ಮ ಸಮಸ್ತ ನಾವು ಶ್ರೀರಾಮ ತಾರಕ ಮಂತ್ರವನ್ನು ಹೋಮ ಮಾಡಿದಂತ ಈ ಹೋಮವನ್ನು ಸ್ವತಃ ಕುಂದಗೋಳ ಮಾರುತಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಮತ್ತು ಎಲ್ಲ ಗುರು ಹಿರಿಯರ ಸಮಕ್ಷಮ ಮತ್ತು ಇಲ್ಲಿದ್ದಂತ ಸೇವೆ ಮಾಡಿಸಿದಂತ ಜನರ ಸಮಕ್ಷಮ ನಡೆದಿರುತ್ತದೆ. ನಮ್ಮ ಕುಂದಗೋಳ ತಾಲೂಕಿನಲ್ಲಿ ಇದೊಂದು ರಾಮ ಮಂದಿರ ಆಯ್ತಾ. ಅದು ಇವರು ಒಂದು 25-30 ವರ್ಷದಿಂದ ಇವರು ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಅಂತಂದ್ರೆ ಇವತ್ತು ಅಲ್ಲಿ ರಾಮ ಮಂದಿರ ಒಂದು 500 ವರ್ಷದ ಹಿಂದಿಂದ ಒಂದು ನಮ್ಮ ಹಿಂದೂಗಳ ಕನಸಿತ್ತು. ಅದು ಇವತ್ತು ಈಡೇರಿಸ್ತದೆ. ಯಾವ ರೀತಿ ಅಂತಂದ್ರೆ ನಮ್ಮ ಹಿರಿಯರ ಆಸ್ತಿ ಯಾರೋ ತಗೊಂಡಿರ್ತಾರೆ, ಅದು ನಾವು ಕೋರ್ಟ್ನಾಗ ಒದ್ದಾಡಿ ನಮ್ಗೆ ಆಸ್ತಿ ಸಿಕ್ಕಷ್ಟು ಸಂತೋಷ ಇವತ್ತು ನಮ್ಮ ಎಲ್ಲ ಹಿಂದೂ ಜನರಿಗೆ ಆಗ್ತಾಯಿದೆ. ಯಾಕಂದ್ರೆ ನಮ್ಮ ಕೈ ಬಿಟ್ಟು ಹೋದಂತ ಒಂದು ಜಮೀನು ಅದು ರಾಮ ಮಂದಿರ. ಯಾಕಂದ್ರೆ ರಾಮಾಯಣದ ಒಂದು ಪುರಾಣನೇ ಇದೆ, ರಾಮಾಯಣದ ಒಂದು ಹಿಸ್ಟ್ರಿನಿದೆ. ಆ ಒಂದು ಜಾಗ ನಮಗೆ ವಾಪಸ್ ಸಿಕ್ಕಿ ಆ ರಾಮನ ನಾವು ಪ್ರತಿಷ್ಠಾಪನೆ ಮಾಡಿ ನಾವು ಜಯಿಸಿದೀವಿ ಅಂತಂದ್ರೆ ನಮಗೆ ಹೇಳಲಿಕ್ಕಾಗಲ್ಲ. ಆ ಒಂದು ಖುಷಿ ನಮ್ಮಲ್ಲಿದೆ. ಹಾಗೆ ಇಲ್ಲಿ ರಾಮ ಮಂದಿರದ ಅದೇ ಪ್ರಕಾರ ಇಲ್ಲಿ ಅಲ್ಲಿ ಏನು ಅಯೋಧ್ಯದಲ್ಲಿ ಏನು ಪೂಜಾ ಪುನಸ್ಕಾರ ಮಾಡ್ತಾರೋ ಅದೇ ರೀತಿ ನಮ್ಮ ಇಲ್ಲಿ ಪುರೋಹಿತರು ಇಲ್ಲಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕುಂದಗೋಳ ಪಟ್ಟಣದ ಬಹುತೇಕ ದೇವಸ್ಥಾನದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಆಚರಣೆಗಳು, ಯಜ್ಞ ಹೋಮಗಳು, ಹವನಗಳು, ಪೂಜಾ ಕೈಂಕರ್ಯಗಳು ವಿಜೃಂಭಣೆಯಿಂದ ನಡೆಯುತ್ತಿವೆ. ಹಾಗಾದ್ರೆ ಕುಂದಗೋಳ ಪಟ್ಟಣದಲ್ಲಿ ಆಚರಣೆ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪಟ್ಟಣದ ಕಿಲ್ಲಾ ಓಣಿಯಲ್ಲಿರುವ ಪ್ರಸಿದ್ಧ ರಾಮ ಮಂದಿರದಲ್ಲಿರುವ ಸೀತಾರಾಮ ಮೂರ್ತಿಗಳಿಗೆ ಪುಷ್ಪಾಲಂಕಾರ ಮಾಡಿ ಮಧು ಒಣಗಿತ್ತಿಯಂತೆ ಶೃಂಗರಿಸಲಾಗಿದೆ. ನೂರಾರು ಜನ ಭಕ್ತರು ಆಗಮಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಆಂಜನೇಯ ದೇವಸ್ಥಾನ ಹಾಗೂ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಪ್ರಯುಕ್ತ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ತಾರಕ ಮಂತ್ರ ಹಾಗೂ ಹೋಮದಂತಹ ಕಾರ್ಯವನ್ನ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು. ನಾವು ರಾಮನ ಬಗ್ಗೆ ಕೇಳ್ಬೇಕಂದ್ರೆ ನಮ್ಗೆ ತುಂಬಾ ಸಂತೋಷ ಆಗೈತೆ. ನಾವು ಕಣ್ಣು ಕಾಣ್ತೈತೆ ಇಲ್ಲ ಅನ್ನೋಂಗಾಗೈತೆ ನಮ್ಗೆ. ಅವ್ ದೇವನ್ ನಾವು ಇವತ್ತು ಕಣ್ಣು ತುಂಬ ನೋಡೇವಿ. ನಮ್ಗೆ ಭಯಂಕರ ಸಂತೋಷ ಆಗೈತೆ. ನಮಗೆ ಜನ್ಮದೊಳಗೆ ನೋಡ್ತಾನೆ ಅನ್ನೋದು ನನ್ಗೆ ಭರವಸೆ ಇದ್ದಿದ್ದಿಲ್ಲ. ಆದ್ರೆ ಇವಾಗ 76 ವರ್ಷ ನನಗೆ. ಆದ್ರೂ ನಾ ಇದನ್ನ ನೋಡೇನೆ ಅಂತ ನನಗೆ ತುಂಬಾ ಸಂತೋಷ. ನಾ ಕರ್ಕೊಂಡು ಹೋಗ್ತೇನ್ರಿ. ಕರ್ಕೊಂಡು ಹೋಗ್ಬಾರ್ದಂತೇನ್ರಿ ಹೋಗ್ತೇನೆ. ರಾಮನ ಬಗ್ಗೆ ರಾಮ ಅಂದ್ರೆ ಒಂದು ಆದರ್ಶ ಇರ್ತೀರ. ಅವನ ಬಗ್ಗೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ನಾವು ಅವನ ನಡವಳಿಕೆ ಬಗ್ಗೆ, ಅವನ ತಂದೆ ತಾಯಿ ಯಾವ ಟೈಪ್ ಇದ್ರು, ಅವ್ರ ತಾಯಿ ತಂದೆ ಕೂಡ ಯಾವ ಟೈಪ್ ನಡ್ಕೊಂಡಾವ,
ಅನ್ನೋದು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಅದನ್ನ ನಾವು ಶಿಕ್ಷಣ ಕೊಡ್ಬೇಕು. ಅಂದ್ರೆ ನಮ್ಮ ಜೀವನ ಸಾರ್ಥಕ, ನಮ್ಮ ತಂದೆ ತಾಯಿಯಾಗಿ ನಮ್ಮ ಜೀವನ ಸಾರ್ಥಕ. ಅವ್ರ ಮಕ್ಕಳು ಇಂಥ ಮಕ್ಕಳು ಹುಟ್ಟಿದ್ರೆ ನನಗೆ ಅದ ಒಂದು ಸಂತೋಷ. ದೇಶದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ದಿನ. ಸುಮಾರು 500 ವರ್ಷಗಳ ಕಾಲ ನಾವೆಲ್ಲ ಹಿಂದೂಗಳು ಇವತ್ತು ಅದನ್ನ ನಾವು ಕಾಣ್ತಾ ಇದ್ದೇವೆ. ಇವತ್ತು ರಾಮನ ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂತಹ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನ ಘನವೆತ್ತ ಸನ್ಮಾನ್ಯ ಶ್ರೀ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಜಿಯವರು ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಯೋಗಿ ಆದಿತ್ಯನಾಥ್ಜಿಯವರು ಕೂಡಿಕೊಂಡು ಇವತ್ತಿನ ದಿವಸ ಭಾರತ ದೇಶದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದು ನಿಜವಾಗಲೂ ನಮ್ಮೆಲ್ಲ ಹಿಂದೂ ಬಾಂಧವರಿಗೆ ಬಹಳಷ್ಟು ಸಂತೋಷವನ್ನ ತಂದಿದೆ. ಇವತ್ತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಹೃದಯದಲ್ಲಿ, ಪ್ರತಿಯೊಬ್ಬ ಹಿಂದೂಗಳ ರಕ್ತದಲ್ಲಿ ರಾಮ ಇದ್ದಾನೆ. ಇವತ್ತಿನ ದಿವಸ ರಾಮನ ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಸಮಸ್ತ ನಮ್ಮ ಹಿಂದೂ ಧರ್ಮದ ಎಲ್ಲ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ನಾವೆಲ್ಲ ಹಿಂದೂಗಳು ಈ ಭಾರತ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನ ನಾವೆಲ್ಲ ಮಾಡ್ಕೊಳ್ಳೋಣ. ರಾಮನಿಗೆ ಎಲ್ಲ ರೀತಿಯಿಂದ ಆ ಪರಮಾತ್ಮ ನಮಗೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸ್ತೇನೆ. ಮೊದಲಿಗೆ ಎಲ್ಲರಿಗೂ ಇಂದು ಪವಿತ್ರ ದಿನವಾದ ಜನವರಿ 22 ಸೋಮವಾರದಂದು ನಮ್ಮ ದೇಶದ ಪ್ರಭು ಶ್ರೀರಾಮನ ಮಂದಿರ ಉದ್ಘಾಟನೆ ಹಾಗೂ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮೂರ್ತಿ ಕಾರ್ಯಕ್ರಮ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ಶ್ರೀ ನರೇಂದ್ರ ಮೋದಿ ಅವರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಉದ್ಘಾಟನೆಗೋಸ್ಕರ ಎಲ್ಲ ನಮ್ಮ ಪಟ್ಟಣದ ಹಾಗೂ ನಮ್ಮ ಹಿರಿಯ ಪ್ರಮುಖರಿಗೆ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರಲು ಇಚ್ಛೆ ಪಡುತ್ತೇನೆ.